ಅಷ್ಟಲಕ್ಷ್ಮಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಯಾವ್ಯಾವ ರೀತಿ ಕಳಶ ಸ್ಥಾಪನೆಯನ್ನ ಮಾಡಬಹುದು? ಖಂಡಿತವಾಗಿಯೂ ಈಗ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಶುರು ಮಾಡಿದ್ದೀವಿ. ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಾಗ ಪ್ರಧಾನವಾಗಿ ಮಹಾಲಕ್ಷ್ಮಿ ಕಳಶವನ್ನು ಪೂಜೆ ಮಾಡಿ ಅಭಿಷೇಕವನ್ನು ಮಾಡಿ ತದನಂತರ ಅಷ್ಟಲಕ್ಷ್ಮಿಯರ ಪೂಜೆ, ನಾರಾಯಣನ ಪೂಜೆ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ನಾವು ವ್ರತದ ಕಥೆಯನ್ನು ಹೇಳಿದ್ರೆ ಇದು ಕಾರ್ಯಕ್ರಮದ ಮುಕ್ತಾಯ ಆಗುತ್ತೆ, ಅರ್ಥಪೂರ್ಣ ಆಗುತ್ತೆ, ಪರಿಪೂರ್ಣ ಆಗುತ್ತೆ, ಸಕಲವೂ ಕೂಡ ದೊರೆಯುತ್ತೆ. ಈಗ ನಾವು ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಪ್ರಾರಂಭಿಸೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಓಂ ಭೂಃ ಮಹಾಲಕ್ಷ್ಮೀಮಾವಾಹಯಾಮಿ. ಈಗ ನಾವು ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಿದ್ದೀವಿ. ಈಗ ತಾಯಿಗೆ ಅಭಿಷೇಕವನ್ನು ನಾವು ಮಾಡೋಣ. ಅಭಿಷೇಕವನ್ನು ಮಾಡಿದ ಮೇಲೆ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಪ್ರಾರಂಭಿಸೋಣ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ಅಭಿಷೇಕವನ್ನು ಮಾಡಿದ್ದಾಯ್ತು. ಈಗ ಅಭಿಷೇಕವನ್ನು ಮಾಡಿದ ಮೇಲೆ ವಿಗ್ರಹಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ, ಯಾರೂ ಕೂಡ 3/4 ಇಂಚಿಗಿಂತ ಜಾಸ್ತಿ ಇರುವಂಥ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು. ಯಾಕೆಂದರೆ ನಿತ್ಯ ಅಭಿಷೇಕಾದಿಗಳು ಪೂಜೆ ಮಾಡಲಿಲ್ಲ ಅಂತಂದರೆ ಅದರಲ್ಲಿ ಬರುವಂಥ ಪಾಸಿಟಿವ್ ತರಂಗಗಳೇನಿದೆ ಮನೆಯಲ್ಲಿ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಅದಕ್ಕೆ ಚಿಕ್ಕ ವಿಗ್ರಹನ ತಂದು ಅಭಿಷೇಕವನ್ನು ಮಾಡಿ ಪಂಚೋಪಚಾರಗಳಿಂದ ಪೂಜೆ ಮಾಡುವಂಥದ್ದು ಅಥವಾ ಕ್ಷೀರ ಮತ್ತು ಏನು ಅನುಕೂಲ ಇದೆ ಅವ್ರ ಮನೆಯಲ್ಲಿ ಅದರಲ್ಲಿ ಪೂಜೆಯನ್ನು ಮಾಡಿ ಲಕ್ಷ್ಮಿ ಅಂದರೆ ಅವ್ರ ಮನೆಯಲ್ಲಿ ದನಕನಕಗಳು ಅಥವಾ ನಾಣ್ಯಗಳೇನಾದ್ರು ಇದ್ದರೆ ಅದನ್ನು ಇಟ್ಟು ಮಹಾಲಕ್ಷ್ಮಿಯನ್ನು ಕೂರಿಸಿ ಪೂಜೆಯನ್ನು ಮಾಡುವಂಥದ್ದು. ಈಗ ಷೋಡಶೋಪಚಾರದಿಂದ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಂ ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾರತಮಧ್ಯಾಮಸ್ತಿನಾದ ಪ್ರಮೋದಿನಿ ಶ್ರಿಯಂ ದೇವೀಮುಪಕ್ವಯೇ ಶ್ರೀರ್ಮಾ ದೇವಿರ್ದುಷತಾ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಮಾರ್ಧಾ ಜ್ವಲಂತೆ ತೃಪ್ತಾಂ ತರ್ಪಯಂತೆ ಪದ್ಮೇತಿತಾಂ ಪದ್ಮವರ್ಣಾಂ ತಾಮಿವೋಪಕ್ವಯೇ ಶ್ರಿಯಂ. ಕಲ್ಮಶನಾಸಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ. ಈಗ ಮಹಾಲಕ್ಷ್ಮಿಯನ್ನು ಅಭಿಷೇಕಯುಕ್ತವಾಗಿ ಪೂಜೆಯನ್ನು ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಾಯಿತು. ಅಷ್ಟೋತ್ತರವನ್ನು ಮಾಡಬೇಕು. ಅಷ್ಟೋತ್ತರವನ್ನು ಯಾವಾಗ ಮಾಡೋದು ಅಂತಂದರೆ ಅಷ್ಟಲಕ್ಷ್ಮಿಯರ ಪೂಜೆ ಮುಗಿದ ಮೇಲೆ ನಾರಾಯಣನ ಆರಾಧನೆಯನ್ನು ಮಾಡಿ ತದನಂತರ ಕೊನೆಯಲ್ಲಿ ನಾವು ಅಷ್ಟೋತ್ತರದ ಮೂಲಕ ಮಹಾಮಂಗಳಾರತಿಯನ್ನು ಮಾಡುವಂಥದ್ದು. ಈಗ ಸಾಕಷ್ಟು ಜನರ ಮನೆಯಲ್ಲಿ ಅಷ್ಟಲಕ್ಷ್ಮಿಯನ್ನ ಕೂರಿಸಿರೋದಿಲ್ಲ, ಪ್ರಧಾನ ಲಕ್ಷ್ಮಿ ವರಮಹಾಲಕ್ಷ್ಮಿಯನ್ನಷ್ಟೇ ಪೂಜೆ ಮಾಡಿರ್ತಾರೆ. ಸೊ ಅವರು ಕೂಡ ಪಕ್ಕದಲ್ಲಿ ನಾರಾಯಣನನ್ನು ಕೂರಿಸಿ ಪೂಜೆ ಮಾಡಿ ತದನಂತರದಲ್ಲಿ ಅಷ್ಟೋತ್ತರವನ್ನ ಓದಬೇಕು. ಖಂಡಿತವಾಗಿಯೂ. ಇಲ್ಲಾಂದ್ರೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅಯ್ಯೋ ಅವಾಗಿಂದ ಮಾಡ್ಕೊಂಡು ಬಂದಿದ್ದೀವಿ, ನಾವು ಒಂದೇ ಕಳಶ ಇಟ್ಟಿದ್ವಿ, ನಮ್ಮ ಸಂಪ್ರದಾಯದಲ್ಲಿ ಇಟ್ಟಿಲ್ವಲ್ಲ, ಏನು ಮಾಡೋದು ಅಂತಂದರೆ ಅವ್ರಿಗೆ ಸರಿಯಾದ ಗೈಡೆನ್ಸ್ ಸಿಕ್ಕಿರಲ್ಲ. ಅಂಥವ್ರು ಏನು ಮಾಡೋದು ಅಂತಂದರೆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವತಾಭ್ಯೋ ಅಂತ ಆರಾಧನೆಯನ್ನು ಮಾಡಿಕೊಂಡು ಅವರು ಆರಾಧನೆಯನ್ನು ಮಾಡೋದ್ರಿಂದ ಪೂಜೆಯನ್ನು ಮಾಡೋದ್ರಿಂದ ಕಳಶ ಒಂದೇ ಇಟ್ಟು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡುವಾಗ ಲಕ್ಷ್ಮೀನಾರಾಯಣ ದೇವತಾಭ್ಯೋ ಅಂತ ಆರಾಧನೆಯನ್ನು ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತವಾಗಿಯೂ ಸಂಪೂರ್ಣ ಫಲ ಅವರಿಗೆ ಪ್ರಾಪ್ತಿ ಆಗ್ತದೆ. ಓಕೆ, ಈಗ ಸಾಕಷ್ಟು ಜನ ಎಷ್ಟೋ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಬ್ಬವನ್ನ ಮಾಡೋಕೆ ಸಾಧ್ಯ ಆಗಿರೋದಿಲ್ಲ, ಬೇರೆ ಏನಾದ್ರೂ ಅನಿವಾರ್ಯ ಕಾರಣ ಇರಬಹುದು. ಅಂಥವ್ರು ಬೇರೆ ದಿನ ಏನಾದ್ರೂ ಮಾಡಬಹುದಾ? ಖಂಡಿತ, ತುಂಬಾ ಒಳ್ಳೆ ಪ್ರಶ್ನೆ ಇದು. ಅದಕ್ಕೋಸ್ಕರನೇ ಇವತ್ತು ನಾವು ಅಷ್ಟಲಕ್ಷ್ಮಿ ಇಟ್ಟಿರೋದು. ಏನಂತಂದ್ರೆ ಬೆಳಿಗ್ಗೆ ಪೂಜೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ
ಸಂಜೆಯ ಸಂದರ್ಭದಲ್ಲಿ ಇವ್ರೇನು ಮಾಡ್ಬೋದು ಅಂತಂದರೆ ಪೂಜೆಯನ್ನು ಮಾಡ್ಬೋದು. ತದನಂತರ ಹೆಣ್ಣು ಮಕ್ಕಳ ಋತುಚಕ್ರದ ವ್ಯತ್ಯಾಸಗಳನ್ನು ನೋಡಿಕೊಂಡು ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಹೇಗೆ? ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆಯನ್ನು ಪ್ರಾರಂಭಿಸಿದ್ದೀನಿ. ಪೂಜೆಯನ್ನು ಪ್ರಾರಂಭಿಸಿರೋದ್ರಿಂದ ಇಲ್ಲಿಂದ 8 ವಾರಗಳ ಕಾಲ ಅಂತಂದರೆ ಈ ಶುಕ್ರವಾರದಿಂದ ಬರುವ ಮುಂದಿನ 8 ಶುಕ್ರವಾರಗಳಲ್ಲಿ ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡೋದು. ಹೇಗೆ? ಪ್ರತಿ ವಾರವೂ ಕೂಡ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಅಷ್ಟೋತ್ತರ ಸಹಿತ ಪೂಜೆ ಮಾಡಿ ಒಬ್ಬಳು ಹೆಣ್ಣು ಮಗಳನ್ನು ಕರೆದು ಕುಂಕುಮವನ್ನು ಕೊಟ್ಟು ಕಳಿಸೋದು. ಆ ರೀತಿ 8 ಶುಕ್ರವಾರ ಪೂಜೆಯನ್ನು ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರ ಪೂಜೆ ಪ್ರಾಪ್ತಿ ಆಗ್ತದೆ. 8ನೇ ಶುಕ್ರವಾರ ಒಂದು 2 ಅಥವಾ 4 ಜನ ಹೆಣ್ಮಕ್ಳನ್ನ ಕರೆದು ಅವ್ರಿಗೆ ಕುಂಕುಮವನ್ನು ಕೊಟ್ಟು ಒಬ್ಬರು ಗುರು ಹಿರಿಯರಿಗೆ ಕರೆಸಿ ಅವರ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ ಅವರಿಗೆ ವಸ್ತ್ರವನ್ನು ದಾನ ಮಾಡೋದ್ರಿಂದ ಪರಿಪೂರ್ಣವಾದಂತಹ ವ್ರತ ಅವರಿಗೆ ಮುಗಿಯುತ್ತೆ. ವಿಶೇಷವಾಗಿರುವಂತಹ ಸಂಕಷ್ಟಗಳಿರ್ಬೋದು, ಸಂತಾನದ ದೋಷಗಳಿರ್ಬೋದು, ಮಾನಸಿಕ ಸಮಸ್ಯೆಗಳಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳಿರ್ಬೋದು, ಸಂತಾನದ ವಿಚಾರದಲ್ಲಿ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ, ಮನೆಯಲ್ಲಿ ಸಂಕಷ್ಟಗಳು ಅಂದರೆ ಸಂಕಷ್ಟ, ಮನೆಯಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ, ಸಾಲಗಳು ಜಾಸ್ತಿ ಆಗೋಗಿದೆ, ಈ ಥರದ ಅನೇಕ ಸಮಸ್ಯೆಗಳನ್ನು ತುಂಬ ಜನ ಹೇಳ್ತಾ ಇರ್ತಾರೆ. ಖಂಡಿತವಾಗಿಯೂ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪವನ್ನು ಮಾಡಿಕೊಂಡು 8 ಶುಕ್ರವಾರಗಳ ಕಾಲ ನೀವು ಈ ಪೂಜೆಯನ್ನು ಮಾಡಿದ್ದೇ ಆದರೆ ನಾನು ಹೇಳಿದಂಥ ಪ್ರೊಸೀಜರ್ ಪ್ರಕಾರ 8 ಶುಕ್ರವಾರ ಆದಮೇಲೆ ನೀವೇ ಫೋನ್ ಮಾಡ್ತೀರಿ, ಗುರೂಜಿ ಖಂಡಿತ ನಮಗೆ ಅದರಿಂದ ಒಳ್ಳೇದಾಯಿತು ಅಂತ. ಭಯಪಡುವಂಥದ್ದಿಲ್ಲ, ಖರ್ಚಿಲ್ಲ, ಸಂಕಷ್ಟ ಇಲ್ಲ, ಯಾರ ಹತ್ರನೂ ಓದುವಪ್ಪ ನಮ್ಗೆ ಎದುರಿಸ್ತೀವಿ ಅನ್ನೋ ಭಯ ಇಲ್ಲ. ಮನೆಯಲ್ಲೇ ಕೂತು 8 ಶುಕ್ರವಾರಗಳ ಕಾಲ ಸಂಜೆಯಲ್ಲೇ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರಧಾನ ಲಕ್ಷ್ಮಿಯನ್ನ ಪೂಜೆ ಮಾಡಿರಬೇಕು. ನಂತರ 8 ಶುಕ್ರವಾರಗಳ ಕಾಲ ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡಿ ಕೊನೆಯ ವಾರ ಉದ್ಯಾಪನೆಯನ್ನ ಮಾಡೋದ್ರಿಂದ ಸಂಪೂರ್ಣ ಫಲ ಅವರಿಗೆ ಪ್ರಾಪ್ತಿ ಆಗ್ತದೆ. ಓಕೆ, ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜಾ ಸಮಯ ಯಾವುದು ಗುರೂಜಿ? ಸಂಜೆ. ಆಕ್ಚುಲಿ ಸಾಮಾನ್ಯವಾಗಿ ಯಾಕಂದ್ರೆ ತುಂಬಾ ಜನ ಬೆಳಗ್ಗೆ ಮಾಡ್ತಾರೆ. ಇಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಶುಕ್ರವಾರ ಅಥವಾ ಪೌರ್ಣಮಿಯ ಹಿಂದೆ ಬರುವಂಥ ಶುಕ್ರವಾರದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದು ಅಂತ ಇರುತ್ತೆ. ಸಾಮಾನ್ಯವಾಗಿ ಶುಕ್ರವಾರ 10:30 12 ಗಂಟೆವರೆಗೆ ಏನಿರುತ್ತೆ ರಾವು ಕಾಲ ಇರುತ್ತೆ ಅಂತ. ಸಾಮಾನ್ಯವಾಗಿ 12:20 ಇರುತ್ತೆ ಸೂರ್ಯೋದಯದ ವ್ಯತ್ಯಾಸದಿಂದ. ಬೆಳಿಗ್ಗೆನೇ ಪ್ರಾರಂಭ ಮಾಡಿಬಿಡ್ತಾರೆ. ಆದರೆ ತೊಂದರೆ ಇಲ್ಲ, ಬೆಳಿಗ್ಗೆನೇ ಮಾಡಬೇಕು, ಟೆನ್ಷನ್ ತೊಗೊಂಡು ಮಾಡಬೇಕು ಅಂತ ಏನಿಲ್ಲ. ಆರಾಮಾಗಿ ಸಂಜೆಯ ಸಂದರ್ಭದಲ್ಲಿ 5:30 7:00ವರೆಗೆ ಗೋಧೂಳಿ ಲಗ್ನದಲ್ಲಿ ವಿಶೇಷವಾದಂಥ ಪ್ರದೋಷ ಮುಹೂರ್ತ ಅಂತ ಏನು ಹೇಳ್ತೀವಿ, ಹೌದೌದು, ಈಶ್ವರ ಮುಹೂರ್ತ ಅಂತ ನಾವೇನು ಹೇಳ್ತೀವಿ, ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯನ್ನು ಮನೆ ಮುಂಭಾಗದಲ್ಲಿ ಶುಚಿಯಾಗಿಟ್ಟು ರಂಗೋಲಿಯನ್ನು ಬಿಟ್ಟು ಮುಂಭಾಗದಲ್ಲಿ 2 ದೀಪವನ್ನು ಹಚ್ಚಿಟ್ಟು ಮನೆಗೆ ಹೆಣ್ಣು ಮಕ್ಕಳನ್ನ ಮುತ್ತೈದೆಯರನ್ನ ಕರೆದು ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡಿದ್ದೇ ಆದರೆ ವಿಶೇಷವಾಗಿರುವಂಥ ಫಲ ಪ್ರಾಪ್ತಿ ಆಗ್ತದೆ. ನಾನು ಎಲ್ಲರಿಗೂ ಒಂದು ಹೇಳೋದೇನಂತಂದರೆ, ಭಯವನ್ನು ಪಟ್ಟು ಪೂಜೆಯನ್ನು ಮಾಡಬೇಡಿ. ಅಯ್ಯೋ ಅವಾಗೇ ಇಡಬೇಕಂತೆ, ಇವಾಗ ಇಡಬಾರ್ದಂತೆ, ಇನ್ನೊಂದ್ಸರಿ ಇಡಬೇಕಂತೆ, ಆ ಥರದ್ದು ಯಾವುದೂ ಭಯ ಬೇಡ. ಆರಾಮಾಗಿ ಮನಸ್ಪೂರ್ವಕವಾಗಿ ಪೂಜೆಯನ್ನು ಮಾಡಿ ಒಳ್ಳೇದಾಗುತ್ತೆ. ಈಗ ಬೆಳಗ್ಗೆ ಮಾಡಬೇಕು ಅಂತಂದ್ರೆ ಯಾವ ಸಮಯದಲ್ಲಿ ಮಾಡಿದ್ರೆ ಸೂಕ್ತ? ರಾವು ಕಾಲ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚೆ ಅವರು ಪ್ರಾರಂಭ ಮಾಡಿದ್ರಾಯ್ತು. 10 ಗಂಟೆ, ಈಗ 10:30 ಇರುತ್ತೆ, ಕೊನೆ ಪಕ್ಷ ಒಂದು 9:30 10 ಗಂಟೆ ಒಳಗಡೆ ಮಾಡಿದ್ರೆ ಒಳ್ಳೇದು. ಇಲ್ಲ ಇನ್ನೂ ನಾನು ಬೇಗ ಮಾಡ್ತೀನಿ ಅಂತಂದರೆ ಬ್ರಾಹ್ಮಿ ಮುಹೂರ್ತ, ಅರುಣೋದಯ ಕಾಲ, ಶನಿ ಅರುಣನ ಕಾಲನ್ನು ಶಾಪವನ್ನು ಕೊಟ್ಟು ಅರುಣನ ಕಾಲನ್ನು ಹೋಗಿಸಿದಾಗ ಸೂರ್ಯ ವರವನ್ನು ಕೊಡ್ತಾನೆ. ಯಾವುದೇ ತಿಥಿ ನಕ್ಷತ್ರ ಕಾರಣ ಯಾವುದೇ ಕೆಟ್ಟಿರಲಿ, ಅರುಣೋದಯ ಕಾಲದಲ್ಲಿ ಯಾರು ಪೂಜೆಯನ್ನು ಮಾಡ್ತೀರೋ ಅವರಿಗೆ ಸಕಲ ವಿಧವಾದ ಪುಣ್ಯ ಫಲಗಳು ಪ್ರಾಪ್ತಿ ಆಗಲಿ ಅಂತೇಳಿ ವರವನ್ನು ಕೊಟ್ಟಿರೋದ್ರಿಂದ ಅರುಣೋದಯ ಕಾಲದಲ್ಲಿ ಪೂಜೆಯನ್ನು ಅವರು ಮಾಡ್ಬೋದು. ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿನ ಸಂದರ್ಭದಲ್ಲೇ ಲಕ್ಷ್ಮಿಯನ್ನು ಪೂಜೆ ಮಾಡ್ಬೋದು. ರಾಹು ಕಾಲಕ್ಕಿಂತ ಮುಂಚೆ, ಇಲ್ಲ ಅಂದ್ರೆ ಸಂಜೆ 5:30 7:00 ಒಳಗಡೆ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬೇಕು. ಖಂಡಿತ. ಓಕೆ ಗುರುಜಿ, ಅಷ್ಟಲಕ್ಷ್ಮಿಯರ ಅಲಂಕಾರವನ್ನ ಈಗಾಗಲೇ ಮಾಡಿದೀವಿ. ಆದಿಲಕ್ಷ್ಮಿ ಪೂಜೆ ಮಾಡೋದ್ರ ಹಿನ್ನೆಲೆ ಏನು, ಆ ಪೂಜೆಯನ್ನ ಪ್ರಾರಂಭ ಮಾಡೋದ್ರ ಜೊತೆಗೆ ತಿಳಿಸ್ಕೊಡಿ ಗುರುಜಿ. ಈಗ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ವಿ, ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡಬೇಕು. ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡುವಂಥದ್ದು ಏನು ಅಂತಂದರೆ ವ್ರತದ ಬಗ್ಗೆ ಆಗಲಿ 8 ವಾರಗಳಲ್ಲಿ ಹೇಗೆ ಮಾಡಬೇಕು ಅನ್ನೋ ಪ್ರೊಸೀಜರ್ ಹೇಳಿದೆ. ಆದಿಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಉದ್ದೇಶ ಏನು ಅಂತಂದರೆ ವ್ಯವಹಾರ ಇರ್ಬೋದು, ಕೆಲಸ ಇರ್ಬೋದು, ವೃತ್ತಿ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಯಾವುದೇ ಕೆಲಸಗಳ ಪ್ರಾರಂಭ ಮಾಡಬೇಕು ಅಂತಂದರೆ ಆಗಲೇ ಹೇಳಿದೆ, ಗೌತಮಿ ನದಿ ವರವನ್ನು ಹೇಳಿದಾಳೆ ಮಹಾಲಕ್ಷ್ಮಿ ಏನು ಅಂತ, ಸರ್ವ ವಿಚಾರದಲ್ಲೂ ಲಕ್ಷ್ಮಿ ಇದ್ದಾಳೆ ಅಂತ. ಅದಕ್ಕೆ ಆದಿಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಪ್ರಥಮವಾಗಿ ಪ್ರಥಮ ಶುಕ್ರವಾರ ಏನಿದೆ ಆ ದಿನ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಈಗ ಆದಿಲಕ್ಷ್ಮಿಯನ್ನು ಯಾವುದೇ ಕೆಲಸ ಪ್ರಾರಂಭದ ಮೊದಲು ಆದಿಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಈಗ ಆದಿಲಕ್ಷ್ಮಿ ಪೂಜೆಯನ್ನು ನಾವು ಮಾಡೋಣ. ಜಯ ವರವರ್ಷಿಣಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತ ಶ್ರೀಘ್ರ ಫಲಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ
ಆದಿಲಕ್ಷ್ಮಿ ಪೂಜೆ ಆಯ್ತು. ಇನ್ನು ಧಾನ್ಯ ಲಕ್ಷ್ಮಿಯನ್ನ ಯಾಕೆ ಪೂಜೆ ಮಾಡೋದು ಗುರುಜಿ? ಅದ್ರ ಪೂಜೆ ಹೇಗೆ? ಖಂಡಿತ ಇದು ನಾವು ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಏನಂತಂದ್ರೆ ಇದೊಂದು ಚೈನ್ ಲಿಂಕ್. ಪ್ರತಿಯೊಂದು ಪೂಜೆಗಳಿಗೂ ಪ್ರತಿಯೊಂದು ಲಕ್ಷ್ಮಿಗೂ ಒಂದು ಕಾರಣ ಇದೆ. ಅದಕ್ಕೋಸ್ಕರನೇ ನಾವು ಅಷ್ಟಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ. ನೋಡಿ, ಧಾನ್ಯಲಕ್ಷ್ಮಿಯನ್ನು ಪೂಜೆ ಮಾಡೋದೇನಕ್ಕೆ ಅಂತಂದರೆ, ನಾವು ಆದಿಯಲ್ಲಿ ಆದಿಲಕ್ಷ್ಮಿಯನ್ನು ಪೂಜೆ ಮಾಡಿದ್ವಿ. ಆದಿಲಕ್ಷ್ಮಿಯನ್ನು ಪೂಜೆ ಮಾಡೋದೇನಕ್ಕೆ? ಊಟ ತಿಂಡಿ ಬಟ್ಟೆ ಜೀವನ ಸಂತೋಷವಾಗಿರಬೇಕು ಅಂತ. ಧಾನ್ಯ ಅಂತಂದರೆ ಇದೆಲ್ಲದಕ್ಕೂ ಕೂಡ ಪ್ರತೀಕವಾಗಿರುವಂಥದ್ದು. ಧಾನ್ಯ ಅಂತಂದರೆ ಮನೆಯಲ್ಲಿ ಜೀವನ ಚೆನ್ನಾಗಿರಬೇಕು, ಬಂದ 10 ಜನಕ್ಕೆ ಊಟಕ್ಕೆ ಹಾಕಬೇಕು, ನಮ್ಮ ಮನೆಯಲ್ಲಿ ಯಾವುದೇ ಥರದ ದವಸ ಧಾನ್ಯಗಳಿಗೆ ತೊಂದರೆ ಕೊಡದೇ ಇರಮ್ಮ ಅಂತೇಳಿ ನಾವು ಧಾನ್ಯಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಪ್ರೊಸೀಜರ್ ಇರುವಂಥದ್ದು. ಈಗ ಧಾನ್ಯಲಕ್ಷ್ಮಿಯನ್ನು ನಾವು ಪೂಜೆ ಮಾಡೋಣ. ಓಂ ಶ್ರೀಂ ಕ್ಲೀಂ ಐಕಲಿ ಕಲ್ಮಷನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರಸಮೋದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿ ಧಾನ್ಯಲಕ್ಷ್ಮಿ ಸದಾ ಪಾಲಯ ಮಾಂ. ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ ಸರ್ವಫಲಪ್ರದ ಶಾಸ್ತ್ರಮಯೇ ರಥ ಗಜ ತುರಗ ಪದಾತಿ ಸಮಾವೃತ ಪರಿಜನ ಮಂಡಿತ ಲೋಕನುತೆ. ಧಾನ್ಯಲಕ್ಷ್ಮಿಯ ಪೂಜೆ ಆಯಿತು. ಧಾನ್ಯಲಕ್ಷ್ಮಿ ಮಾಡಿದ್ರೆ ಮನೆಯಲ್ಲಿ ಆಹಾರ ಧಾನ್ಯಗಳು ಹೆಚ್ಚಾಗಿ ಸಿಗುವಂಥದ್ದು, ಜೊತೆಗೆ ಒಂದಷ್ಟು ದಾನ ಧರ್ಮವನ್ನು ಕೂಡ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಿ. ಅದಾದ ನಂತರ ಧೈರ್ಯ ಲಕ್ಷ್ಮಿಯನ್ನ ಯಾಕೆ ಪೂಜೆ ಮಾಡ್ತಾರೆ ಗುರುಜಿ? ಧೈರ್ಯ ಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ಏನೆಲ್ಲ ಫಲಾಫಲಗಳು ನಮ್ಗೆ ಸಿಗುತ್ತವೆ? ನೀವೇ ಹೇಳ್ತಾ ಇದ್ರಿ ಯಾಕೆ ಧೈರ್ಯ ಲಕ್ಷ್ಮಿಯನ್ನ ಪೂಜೆ ಮಾಡಬೇಕು ಅಂತ. ಧೈರ್ಯ, ನಾನು ಆದಿಯಲ್ಲಿ ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಬೇಕು, ಆ ಕೆಲಸದಿಂದ ನಾನು ಸಂಪಾದನೆಯನ್ನ ಮಾಡಬೇಕು, ಒಳ್ಳೆ ನೇಮನ್ನು ನಾನು ಪಡಿಬೇಕು ಅಂತಂದ್ರೆ ಏನಿರಬೇಕು? ಮುಖ್ಯವಾಗಿ ನನಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಧೈರ್ಯ ಇಲ್ಲ ಅಂತಂದರೆ ನಾನು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ನಾನು ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ನನಗೆ ವಿಶೇಷವಾಗಿರುವಂಥ ಒಂದು ಧೈರ್ಯವನ್ನು ನೀನು ಕಲ್ಪಿಸು ಅನ್ನೋ ಉದ್ದೇಶದಿಂದ ನಾವು ಧೈರ್ಯಲಕ್ಷ್ಮಿಯನ್ನು ವಿಶೇಷವಾಗಿ ಅಷ್ಟಲಕ್ಷ್ಮಿ ಪೂಜೆಯಲ್ಲಿ ಮಾಡ್ತೀವಿ. ಈಗ ಧೈರ್ಯಲಕ್ಷ್ಮಿ ಪೂಜೆಯನ್ನು ಎಲ್ಲರಿಗೂ ಸಕಲರಿಗೂ ವಿಶಿಷ್ಟವಾಗಿರುವಂಥ ಧೈರ್ಯವನ್ನು ತಾಯಿ ಕರುಣಿಸಲಿ ಅಂತ ಪೂಜೆಯನ್ನು ಮಾಡೋಣ. ಓಂ ಜಯ ವರವರ್ಷಿಣಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತೆ ಶೀಘ್ರ ಫಲಪ್ರದೆ ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ ಭವಭಯಹಾರಿಣಿ ಪಾಪ ವಿಮೋಚಿನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯ ಲಕ್ಷ್ಮಿ ಸದಾ ಪಾಲಯ ಮಾ. ಓಂ ಭೂಃ ಧೈರ್ಯಲಕ್ಷ್ಮೀ ಮಾವಾಹಯಾಮಿ. ಓಂ ಭುವಃ ಧೈರ್ಯಲಕ್ಷ್ಮೀ ಮಾವಾಹಯಾಮಿ. ಓಂ ಸುವಃ ಧೈರ್ಯಲಕ್ಷ್ಮೀ ಮಾವಾಹಯಾಮಿ. ಓಂ ಭೂರ್ಭುವಃ ಧೈರ್ಯಲಕ್ಷ್ಮೀ ಮಾವಾಹಯಾಮಿ. ಸ್ಥಾಪಯಾಮಿ. ಪೂಜಯಾಮಿ. ಧೈರ್ಯಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ದಿವ್ಯಸ್ನಾನಂ ಸಮರ್ಪಯಾಮಿ. ದಿವ್ಯವಸ್ತ್ರಂ ಧಾರಯಾಮಿ. ದಿವ್ಯ ಪರಿಮಳಗಂಧಾನ್ ಧಾರಯಾಮಿ. ಅಲಂಕರಣಾರ್ಥೆ ಅಕ್ಷತಾನಿಂ ಸಮರ್ಪಯಾಮಿ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಕುಂಕುಮಚೂರ್ಣಂ ಸಮರ್ಪಯಾಮಿ. ನಾನಾವಿಧ ಪರಿಮಳ ಪತ್ರಪುಷ್ಪಾಣಿ ಪೂಜಾಂ ಸಮರ್ಪಯಾಮಿ. ವನಸ್ಪತಿರಧೋಪೇತೋ ಗಂಧಾಢ್ಯೋ ಧೂಪವುತ್ತಮಃ. ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರದರುಚ್ಯತ. ದಿವ್ಯ ಧೂಪಮಾಗ್ರಾಪಯಾಮಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾನಂತರೇಣ ಆಚಮನಂ ಸಮರ್ಪಯಾಮಿ. ನೈವೇದ್ಯಂ ನೈವೇದ್ಯಾಂತರಾಚ ಸಮರ್ಪಯಾಮಿ. ವೇದೋಕ್ತಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ. ಶಿರಸಾ ಪ್ರದಕ್ಷಿಣ ನಮಸ್ಕಾರ ಪೂಜಾಂ ಸಮರ್ಪಯಾಮಿ. ಧೈರ್ಯಲಕ್ಷ್ಮಿ ಪೂಜೆ ಆಯಿತು. ಆದರೆ ನೀವು ಹೇಳಿದ್ರಿ ಗುರುಜಿ, ಪ್ರತಿ ವಾರ ಬೇಕಿದ್ರೆ ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಒಂದೊಂದು ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆದ ನಂತರದ ಶುಕ್ರವಾರಗಳಲ್ಲಿ ಒಂದೊಂದು ವಾರ ಒಂದೊಂದು ಲಕ್ಷ್ಮಿಯನ್ನ ಪೂಜೆ ಒಂದೊಂದು ಅಷ್ಟಲಕ್ಷ್ಮಿಯರ ಒಂದೊಂದು ಹೆಸರನ್ನು ಏನು ಹೇಳ್ತಾ ಇದೀವಿ, ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ ಅಂತ ಏನು ಹೇಳ್ತೀವಿ, ಆ ರೀತಿಯಾಗಿ ಒಂದೊಂದು ವಾರ ಒಂದು ಲಕ್ಷ್ಮಿನ ಪೂಜೆ ಮಾಡಿ. ಈಗ ಎಷ್ಟೊಂದು ಜನರಿಗೆ ಮಂತ್ರಗಳನ್ನ ಹೇಳೋದಕ್ಕೆ ಬರೋದಿಲ್ಲ, ಅಂಥವ್ರು ಬರೀ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತ. ಈಗ ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಎಲ್ಲಾ ವಿಧವಾದ ಹೆಸರುಗಳು ಇದೆ. ಅಂದ್ರೆ 108 ಮಹಾಲಕ್ಷ್ಮಿಯ ನಾಮಾವಳಿಗಳಿರೋದ್ರಿಂದ ಅಷ್ಟೋತ್ತರವನ್ನ ಪಠನೆ ಮಾಡಿದ್ರೆ ಸಾಕು. ಪೂಜೆಯನ್ನ ಮಾಡಿ ಮನಸ್ಪೂರ್ವಕವಾಗಿ ಅಷ್ಟೋತ್ತರವನ್ನ ಪಠನೆ ಮಾಡಿದ್ರೆ ಸಾಕು. ಈಗ ನಾವು ಧೈರ್ಯಲಕ್ಷ್ಮಿಯನ್ನ ಪೂಜೆ ಮಾಡಿದ್ವಿ.
ಈ ಮನುಷ್ಯನದು ಒಂದು ಕೆಟ್ಟ ಗುಣ ಇದೆ, ಪ್ರಾಣಿಗಳಿಗಿಲ್ಲ, ಮನುಷ್ಯರಿಗೆ ಮಾತ್ರ ಇರೋದು. ಏನು ಗುಣ ಅಂತಂದರೆ ಆದಿಯಲ್ಲಿ ಏನೋ ಕೆಲಸ ಮಾಡ್ತಾನೆ, ಕೆಲಸವನ್ನು ಮಾಡಿದ ಮೇಲೆ ಜೀವನಕ್ಕೆ ಬೇಕಾಗಿರುವಂಥ ಜೀವನಾಂಶಗಳು, ದವಸ ಧಾನ್ಯ, ಆಸ್ತಿ, ಹಣಕಾಸು ಎಲ್ಲವೂ ಸಿಗ್ತದೆ. ಅದಾದ ಮೇಲೆ ಮಹಾಲಕ್ಷ್ಮಿ ಧೈರ್ಯವನ್ನು ಕೊಟ್ಟಿರ್ತಾಳೆ, ಆ ಧೈರ್ಯದಿಂದ ಕೆಲಸವನ್ನು ಮಾಡ್ತಾನೆ, ಧೈರ್ಯವೂ ಬಂತು, ಸಂಪಾದನೆಯೂ ಆಯಿತು, ಕೆಲಸವೂ ಸಕ್ಸಸ್ ಆಯಿತು. ನೆಕ್ಸ್ಟ್ ಬರುವಂಥದ್ದು ವಿಚಾರ ಏನು ಅಂದರೆ ಅಹಂಭಾವ, ನಾನತ್ವ. ನಾನು ನನ್ನಿಂದ, ನನಗೋಸ್ಕರ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಹೆಂಡತಿ, ಪಕ್ಕದ ಮನೆಯವ್ರು ಹಾಳಾದರೂ ಚಿಂತೆ ಇಲ್ಲ, ನಾನು ಚೆನ್ನಾಗಿರ್ಬೇಕು ಅನ್ನೋ ಆಲೋಚನೆ ಬರುತ್ತೆ. ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ನಾನು ಎಂಥದ್ದೇ ಸ್ಥಿತಿಗೆ ಹೋದರೂ ಕೂಡ ನನ್ನಲ್ಲಿರುವಂಥ ಅಹಂ ನಿವಾರಣೆ ಆಗಬೇಕು. ಅದಕ್ಕೆ ಗಜಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ಗಜ ಅಂದರೆ ಒಂಟಿ ಸಲಗ. ಒಂಟಿ ಸಲಗಕ್ಕೆ ಏನಿರುತ್ತೆ ಅಂದರೆ ಅಹಂಭಾವ ಜಾಸ್ತಿ ಇರುತ್ತೆ. ಅದರ ಮೇಲೆ ಕೂತಿರುವಂಥ ಲಕ್ಷ್ಮಿ ಅದರ ಗಜದ ಏನು ಅಹಂ ಇದೆ ಅದನ್ನು ನಿಯಂತ್ರಣ ಮಾಡ್ತಾ ಇದ್ದಾಳೆ. ಹಾಗೆ ಗಜಲಕ್ಷ್ಮಿಯನ್ನು ನಾನು ಪೂಜೆ ಮಾಡೋದ್ರಿಂದ ನನ್ನಲ್ಲಿರುವಂಥ ನಾನತ್ವ ಹೋಗಿ ನಾನು ಅನ್ನುವಂಥದ್ದು ನಾವು ಅಂತ ಆಗ್ತೀವಿ. ನಾವು ಅಂದಾಗ ಇಡೀ ಕುಟುಂಬವೇ ಸಮೃದ್ಧಿ ಆಗಿರುತ್ತೆ. ಇಡೀ ಕುಟುಂಬವೇ ಸಮೃದ್ಧಿ ಆಗಿದ್ರೆ ಇಡೀ ಜಗತ್ತೇ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಗಜಲಕ್ಷ್ಮಿಯನ್ನು ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ತೀವಿ. ಗಜಲಕ್ಷ್ಮಿಯನ್ನು 4ನೇ ಶುಕ್ರವಾರ ಬೇಕಾದರೆ ಮಾಡ್ಬೋದು, ಅಥವಾ ಅಷ್ಟಲಕ್ಷ್ಮಿಯನ್ನು ಒಟ್ಟಿಗೆ ನಾವು ಪೂಜೆ ಮಾಡ್ತೀವಿ ಅನ್ನೋರು ಪ್ರಪ್ರಥಮದಲ್ಲೇ ಗಜಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಈಗ ಗಜಲಕ್ಷ್ಮಿ ಈಗಲೂ ಕೂಡ ನಾವು ಎಲ್ಲರೂ ನಾವು ಅಂತ ಅನ್ಕೊಂಡು ಪೂಜೆ ನಾವು ಅಂತ ಮಾಡೋಣ ಖಂಡಿತ. ಓಂ ಶ್ರೀಂ ಹ್ರೀಂ ಕ್ಲೀಂ ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ ಸರ್ವ ಸಮಪ್ರದ ಶಾಸ್ತ್ರಮಯೇ ರಥ ಗಜ ತುರಗ ಪದಾದಿ ಸಮಾರುತ ಪರಿಜನ ವಂದಿತ ಲೋಕನುತೆ ಹರಿಹರ ಬ್ರಹ್ಮ ಸುಪೂಜಿತೆ ಸೇವಿತೆ ತಾಪ ನಿವಾರಿಣಿ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಗಜಲಕ್ಷ್ಮೀ ಸದಾ ಪಾಲಯ ಮಾಂ. ಅಯಿ ಖಗವಾಹಿನಿ ಮೋಹಿನಿ ಚಕ್ರಿಣಿ ರಾಗವಿವರ್ಧಿನಿ ಜ್ಞಾನಮಯೀ ಗುಣಗಣವಾರಿಧಿ ಲೋಕಹಿತೈಷಿಣಿ ಸ್ವರಸಪ್ತಾಚಿತ ಗಾನನುತೆ. ಗಜಲಕ್ಷ್ಮಿಯ ಪೂಜೆ ಆಯಿತು. ಗುರುಜಿ, ಇನ್ನು ನೈವೇದ್ಯ ವಿಚಾರವನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊರೋಣ. ಪರ್ಟಿಕ್ಯುಲರ್ ಆಗಿ ಒಂದೊಂದು ಲಕ್ಷ್ಮಿಗೆ ನಿರ್ದಿಷ್ಟವಾಗಿ ಇಂಥದ್ದೇ ನೈವೇದ್ಯ ಮಾಡಬೇಕು ಅಂತ ಏನಾದರೂ ಇದೆಯಾ, ಅಥವಾ ಯಾವ ಆಹಾರ ಪದಾರ್ಥವನ್ನ ನೈವೇದ್ಯವಾಗಿ ನಾವು ಮಾಡಬಹುದು? ಕ್ಷೀರ ಮತ್ತೆ ಕಲ್ಲು ಸಕ್ಕರೆ ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಪ್ರೀತಿ ಇರುವಂಥದ್ದು. ಹಾಲು ಮತ್ತೆ ಕಲ್ಲು ಸಕ್ಕರೆಯನ್ನ ನೈವೇದ್ಯ ಮಾಡುವಂಥದ್ದು. ಅದರ ಜೊತೆಗೆ ಹಣ್ಣುಗಳು ಅಂತ ಹೇಳ್ತೀವಿ, 5 ಥರದ ಹಣ್ಣುಗಳನ್ನು ಮಹಾಲಕ್ಷ್ಮಿಗೆ ನೈವೇದ್ಯನ ಮಾಡೋದ್ರಿಂದ ಭಾಳ ವಿಶೇಷ ಫಲ ಸಿಗುತ್ತೆ. ಈಗ ನಾವು ಪೂಜೆಯನ್ನು ಮಾಡಿದ ಮೇಲೆ ಕೊನೆಯಲ್ಲಿ ನಾವು ತಾಂಬೂಲಗಳನ್ನ ಇಟ್ಟಿರುವಂಥದ್ದು ಸಾಮೂಹಿಕವಾಗಿ ಎಲ್ಲ ಅಷ್ಟಲಕ್ಷ್ಮಿಗೆ ನಾರಾಯಣನ ಸಹಿತ ನೈವೇದ್ಯನ ಮಾಡುವಂಥದ್ದು. ಮತ್ತೆ ಇಂಥದ್ದೇ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಹಾಲು ಶುದ್ಧಿ ಆಗಿರುವಂತಹ ಬಿಸಿ ಮಾಡಿರಬಾರ್ದು. ಆ ಬಿಸಿ ಮಾಡಿಲ್ದಿರುವಂತಹ ಹಾಲು ಮತ್ತೆ ಕಲ್ಲು ಸಕ್ಕರೆಯನ್ನ ಮಹಾಲಕ್ಷ್ಮಿಗೆ ನೈವೇದ್ಯನ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ ಆಗ್ತದೆ. Tato.